ದೇವಲ ಗಾಣಗಾಪುರದಲ್ಲಿ ಸಾರ್ವಜನಿಕರ ಮನವಿಗೆ ತ್ವರಿತ ಸ್ಪಂದನೆ. ಅಷ್ಟತೀರ್ಥಕ್ಕೆ ತೆರಳುವ ಹದಗೆಟ್ಟ ರಸ್ತೆಗೆ ಮುರುಂ ಹಾಕಿ ದುರಸ್ತಿ. ಭಕ್ತರು ಹಾಗೂ ವಾಹನ ಸವಾರರಿಗೆ ಸಂಚಾರಕ್ಕೆ ತಾತ್ಕಾಲಿಕ ಅನುಕೂಲ. ಚಕ್ಲೇಶ್ವರ ಕಲ್ಲೇಶ್ವರ ಮಾರ್ಗದ ಕುಸಿದ ಚರಂಡಿ ಸೇತುವೆ ದುರಸ್ತಿ. ಅಫಜಲ್ಪುರ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ದೇವಲ ಗಾಣಗಾಪುರದಲ್ಲಿ ಸಾರ್ವಜನಿಕರು ಹಾಗೂ ಭಕ್ತರ ಮನವಿಗೆ ಗ್ರಾಮ ಪಂಚಾಯಿತಿ ತ್ವರಿತವಾಗಿ ಸ್ಪಂದಿಸಿದೆ. ಅಷ್ಟತೀರ್ಥಕ್ಕೆ ತೆರಳುವ ಹದಗೆಟ್ಟ ರಸ್ತೆಗೆ ಮುರುಂ ಹಾಕಿ ತಾತ್ಕಾಲಿಕ ದುರಸ್ತಿ ಮಾಡಲಾಗಿದ್ದು ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಇದೇ ವೇಳೆ ಚಕ್ಲೇಶ್ವರ ಕಲ್ಲೇಶ್ವರ ಮಾರ್ಗದ ಕುಸಿದಿದ್ದ ಚರಂಡಿ ಸೇತುವೆಯನ್ನು ದುರಸ್ತಿಗೊಳಿಸಿ ಜೆಸಿಬಿ ಹಾಗೂ 6 ಟ್ರ್ಯಾಕ್ಟರ್ಗಳ ಮೂಲಕ ರಸ್ತೆಯಲ್ಲಿದ್ದ ಕಸ ತೆರವುಗೊಳಿಸಿ ಬೃಹತ್ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ. ಐಎಎಸ್ ಪ್ರೊಬೇಷನರ್ ಶಿಖರ್ ಮುಖಾ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಸೂಯ ಅಷ್ಟಗಿ ಅವರ ನೇತೃತ್ವದಲ್ಲಿ ಕಾಮಗಾರಿ ನಡೆದಿದೆ. ಸಾರ್ವಜನಿಕರಿಗೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ಮುಂದಿನ ದಿನಗಳಲ್ಲಿ ಸಿಸಿ ರಸ್ತೆ ನಿರ್ಮಿಸುವ ಬಗ್ಗೆಯೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪಂಚಾಯಿತಿ ಜಾಗದಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನು ಇಟ್ಟುಕೊಂಡಿರುವವರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ನಿಯಮಾನುಸಾರ ತೆರವು ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೇವಲಗಣಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ಈ ಒಂದು ಗ್ರಾಮ ಪಂಚಾಯಿತಿಗೆ ನೋಡಲ್ ಅಧಿಕಾರಿಯಾಗಿ ಹಾಗೂ ಪ್ರೊಬೇಷನರಿ ಐಎಎಸ್ ಆದಂತಹ ಶಿಖರ್ ಮುಗಾ ಸರ್ ಅವರ ಒಂದು ಆದೇಶ ಮೇರೆಗೆ ನಾವು ಒಂದು ವಾರದಿಂದ ಈ ಸ್ವಚ್ಛತೆ ಕಾರ್ಯವನ್ನ ಆರಂಭಿಸಿದ್ದೇವೆ. ಬಹಳ ತುಂಬಾ ವರ್ಷಗಳಿಂದ ಈ ರೋಡ್ ಏನಿದೆಯಲ್ಲ ಇದು ಪಲ್ಲಕ್ಕಿ ಹಾಗೂ ಮತ್ತೆ ಅಷ್ಟತೀರ್ಥ ಹೋಗುವಂತ ಮಾರ್ಗ ಇದು. ಈ ಒಂದು ಮಾರ್ಗದಲ್ಲಿ ಎರಡೂ ಬದಿ ಅಂದ್ರೆ ಈ ಸೈಡು ಎರಡೂ ಬದಿ ಮುಳುಕಂಟಿಗಳಾಗಿದ್ದು. ಮುಳುಕಂಟಿಗಳಲ್ಲದೆ ಇಲ್ಲಿ ಇರುವಂತ ಪಬ್ಲಿಕ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿ ಬಂದ್ ಕಿಸಿಂದ ಶೌಚ ಮಾಡೋದಾಗಿರ್ಬೋದು, ತ್ಯಾಜ್ಯ ವಸ್ತುಗಳು ಹಾಕೋದಾಗಿರ್ಬೋದು, ಇದೇ ತರ ಇಲ್ಲೆಲ್ಲ ಬಹಳ ಇದು ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ಸುಮಾರು ಒಂದು ವಾರದಿಂದ 2 JCB ಆಗಿರ್ಬೋದು, ಒಂದು 6 ಟ್ರಾಕ್ಟರ್ ಹಚ್ಕಿಸಿಂದ್ರ ಎರಡೂ ಕಡೆ ಮುಳ್ಕಂಟಿ ಏನು ಬೆಳೆದಿದ್ವಲ್ಲ ಅವೆರಡೂ ಕಡೆ ಎಲ್ಲ ತೆಗೆಸ್ಬಿಟ್ಟು ಮುರುಂ ಹಾಕ್ಬಿಟ್ಟು ಈಗ ಸದ್ಯಕ್ಕೆ ಶ್ರಾವಣ ಮಾಸ ಇರೋದ್ರಿಂದ ದತ್ತಂ ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಈ ಮಾರ್ಗದಲ್ಲಿ ಹೋಗೋಕವರಿಗೆ ಆಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕೆಲಸ ಮಾಡೋದ್ರಿಂದ ನನಗಂತೂ ತುಂಬಾ ಹೆಮ್ಮೆ ಒಂದು ವಿಷಯ ಆಗಿದೆ. ಯಾಕಪ್ಪ ಅಂತಂದ್ರೆ ದತ್ತಾತ್ರೇಯ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ಕೆಲಸ ಮಾಡೋದೇ ಒಂದು ಅದೃಷ್ಟ ಅಂತ ಅನ್ಕೋತೀನಿ ನಾನು. ಮುಂದೆ ನನ್ನ ಅಧಿಕಾರದ ಅವಧಿ ಇರೋ ತನಕ ಇಲ್ಲಿ ಎಷ್ಟು ಸೇವೆ ಮಾಡಕ್ ಅವಕಾಶ ಸಿಗುತ್ತೋ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಅವರು ಎಲ್ಲ ಸ್ವಚ್ಛ ಮಾಡ್ಯಾರಿ, ಚಂದ ಆಗ್ಯದ್ರಿ ಹೊಳೆಗ್ರಿ. ಈಗೇನ್ ತೊಂದ್ರಿ ಇಲ್ಲ ನೋಡ್ರಿ. ಮತ್ತ ಹಿಂಗೆ ಎಲ್ಲ ಕಲ್ಸ್ಕೊಡ್ರಿ, ಎಲ್ಲಾ ಸ್ವಚ್ಛತೆ ಮಾಡ್ಯಾರಿ, ಎಲ್ಲಾ ಚೆನ್ನಾಗಿ ನಡ್ದದ್ ನೋಡ್ರಿ. ರೋಡ್ ಮಾಡಕತ್ತಾರ್ರಿ, ಕಂಟಿ ಕಡ್ದಾರ್ರಿ, ಮುರುಂ ಹೊಡ್ದಾರ್ರಿ, ಎಲ್ಲಾ ಚಂದ ಬೈಲಾಗ್ಯದ ನೋಡ್ರಿ ಮೇಡಮ್. ಬಾತ್ರೂಮ್ ಅದೆಲ್ಲ ಚಾಲು ಮಾಡಕತ್ತಾರ್ರಿ. ಈಗೇನ್ ತೊಂದ್ರಿ ಇಲ್ಲ ನೋಡ್ರಿ ಮೇಡಮ್ ಅವರು. ನದಿ ಹೋಗುವಂತ ದಾರಿಯಾಗ್ಲಿ ಇದು ಮುಂಚಿತವಾಗಿ ಇಲ್ಲಿ ತುಂಬಾ ಕಸ ಮತ್ತು ಗ್ರಾಮಸ್ಥರು ಗಲೀಜಾಗಿರೋದ್ರಿಂದ ಗ್ರಾಮಸ್ಥರು ಕೂಡ ಇಲ್ಲಿ ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾ ಇದ್ರು ಓಪನ್ ಆಗಿ. ಇವಾಗ ಬಂದಂತ ಮೇಡಮ್ ಅವರು, PDO ಮೇಡಮ್ ಅವರು ಅದಾಗ್ಲಿ ಮತ್ತೆ ನಮ್ಮ ಶಿಖರ್ ಮೊಗಾ ಸರ್ ಅವರೆಲ್ಲರೂ ಬಂದು ಈ ಒಂದು ಜಾಗವನ್ನೆಲ್ಲ ಸ್ವಚ್ಛ ಮಾಡಿ ಗ್ರಾಮಸ್ಥರಿಗೆ ತುಂಬಾ ಉಪಯುಕ್ತ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಅಷ್ಟತೀರ್ಥಕ್ಕೋಸ್ಕರ ಬಂದಂತ ಭಕ್ತಾದಿಗಳಿಗೆ ಒಂದು ಆಟೋ ಆಗಲಿ ರಿಕ್ಷಾ ಆಗಲಿ ಹೋಗೋಕೆ ಸುಗಮವಾಗಿ ಚೆನ್ನಾಗಿ ರಸ್ತೆ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ತ್ಯಾಜ್ಯ ವಸ್ತು, ಕಸ, ಕಡ್ಡಿ ಏನೇ ಆಗಲಿ ಇಲ್ಲಿ ಯಾರು ಹಾಕ್ಬೇಡ್ರಿ. ಗ್ರಾಮಸ್ಥರು ಹಾಕಲ್ಲ, ನಾವು ಹಾಕಲ್ಲ, ಯಾರು ಕೂಡ ಇಲ್ಲಿ ಕಸವನ್ನು ಹಾಕ್ಬೇಡಿ. ಸ್ವಲ್ಪ ಮುಂದ್ಗಡೆ ಹೋಗಿ ಎಲ್ಲೋ ಒಂದು ದೂರದಲ್ಲಿರುವಂತ ಅಲ್ಲಿ ಹಾಕಿ. ಎಲ್ಲರೂ ಹೋಗೋ ಬರೋ ದಾರಿಯಲ್ಲೆಲ್ಲ ಹೊಲಸಾಗ್ತಾ ಇತ್ತು. ಇವಾಗ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ನಾವು ಹೋಗ್ತೀವಿ. ಅದೇ ತರ PDO ಮೇಡಮ್ ಅವರು ಮತ್ತೆ ಶಿಖರ್ ಮೊಗಾ ಅವರಿಗೆ ತುಂಬಾ ಧನ್ಯವಾದಗಳು. ಈಗೆಲ್ಲ ಇದು ಪಂಚಾಯತ್ನವರು ಮತ್ತು ಮೇಲಧಿಕಾರಿಗಳು ಬಂದು ಎಲ್ಲ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಮಾಡಿದ್ರೆ ಮತ್ತೆ ಕರೋದೆಲ್ಲ ಜನ ಇಲ್ಲಿ ಅಷ್ಟತೀರ್ಥ ಹೋಗ್ತಿರು. ಗಂಟಿ ಚರಂಡಿ ನೀರ ರೋಡ್ ಮೇಲೆ ಇರ್ತು. ಈ ಸದ್ ಎಲ್ಲ ಕ್ಲೀನ್ ಮಾಡಿಸ್ಯಾರಿ ದೇವಸ್ಥಾನದವರು, PDO ಮೇಡಮ್ ಅವ್ರಿ ಮತ್ತೆ ದೇವಸ್ಥಾನದವರು, ಅದಕ್ಕಿಂತ ಅವ್ರ ಮೇಲಧಿಕಾರಿಗಳು
ಎಲ್ಲರೂ ಕೂಡಿ ಸ್ಪಂದನೆ ಕೊಟ್ಟು ಸ್ಪಂದನೆ ಕೊಟ್ಟು ಕ್ಲಿಯರ್ ಮಾಡಿಸ್ಯಾರ. ಮಾಡಿದ್ರು. ಆಮೇಲೆ ಅಷ್ಟತೀರ್ಥ ಈಗ ಶ್ರಾವಣ ಮಾಸದಲ್ಲಿ ಅಷ್ಟತೀರ್ಥ ಮಾಡ್ತಿದ್ದೆ ಜಾಸ್ತಿ. ಅಷ್ಟತೀರ್ಥ ಮಾಡೋ ಕಾರಣಕ್ಕೆ ಎಲ್ಲರಿಗೆ ಎಲ್ಲ ಗಟ್ಟರ ನೀರಲ್ಲಿ ಹೋಗೋದು ಬರೋದು ತೊಂದರೆ ಇತ್ತು. ಮೊನ್ನೆ ಮೇಡಮ್ ಅವರು ಗಮನಕ್ಕೆ ಬಂದು ಸರಿಯಾಗಿ ಮಾಡಿದ್ದಾರೆ, ಎಲ್ಲ ಸರಿಯಾಗಿದೆ. ಇಲ್ಲೆಲ್ಲ ಮತ್ತಂದ್ರೆ ವಾಶ್ರೂಮ್ ಹೋಗ್ಲಿಕ್ಕೆ ಲೇಡೀಸ್ಗೆ ಎಲ್ಲ ಶೌಚಾಲಯ ಸರಿಯಾಗಿ ಮಾಡಿದ್ದಾರೆ, ಸ್ವಚ್ಛತೆ ಮಾಡಿದ್ದಾರೆ. ಎಲ್ಲ ಅಷ್ಟತೀರ್ಥ ಹೋಗೋರು ಬರೋರು ಏನು ತೊಂದರೆ ಇಲ್ಲ, ಈಗ ಸರಿಯಾಗಿ ಮಾಡ್ಬೋದು. ಮೇಡಮ್ ಧನ್ಯವಾದ ಹೇಳ್ಬೇಕಾಗ್ತದೆ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಹೆಚ್ಚಿಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಾಗಿದ್ರೆ ನಮ್ಗೆ ಇಲ್ಲಿ ಅಲ್ಲಿ ಚಿದಾನಂದ ಧರ್ಮಸ್ಥಳ ಹತ್ರ ಆಟೋ ರಕ್ಷಣೆ ಬಿಡೋಣ, ಅಲ್ಲಿ ಕೆಸರಾಗ್ಲಿರ್ತದ, ಸ್ವಲ್ಪ ಆಟೋ ಹರಿಯಾಣ ಉಂಟು ಬರತ್ತ ಭಕ್ತರಿಗೆ ಅಲ್ಲೇ ಇಳಿತಾರ. ಅದಿಷ್ಟು ಮಾಡಿಕೊಟ್ರೆ ನಮ್ಗೆ ಒಳ್ಳೇದಂತ ಕೈ ಜೋಡಿಸಿ ಮೇಡಮ್ ಅವ್ರು ಕೇಳ್ತಾರೆ. ತುರ್ತು ಸಮಸ್ಯೆಗಳಿಗೆ ಸ್ಪಂದಿಸಿ ಕಾಮಗಾರಿ ಕೈಗೊಂಡಿರುವ ಪಂಚಾಯಿತಿ ಆಡಳಿತದ ಕಾರ್ಯಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟತೀರ್ಥ ರಸ್ತೆಗೆ ಶಾಶ್ವತವಾಗಿ ಗುಣಮಟ್ಟದ ರಸ್ತೆ ನಿರ್ಮಿಸಬೇಕು ಎಂಬುದು ಭಕ್ತರ ಒತ್ತಾಯವಾಗಿದೆ.